ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ದಿನದ ಮಟ್ಟಿಗೆ ಅವರು ಮನೆಗೆ ಹೇಗಿದ್ರು ಬೀಟ್ ಮಾಡ್ಬೇಕಲ್ಲ ಅವರು, ಆ ಸಂದರ್ಭದಲ್ಲಿ ಮಾಡ್ಕೊಳ್ತಾರೆ. ಸರ್, ಈಗ ಶಾಸಕ ಭೈರಸಿ ಬಸವರಾಜ್ಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆ. ಏನಾದ್ರೂ ಪ್ರಾಥಮಿಕವಾಗಿ ಸಾಕ್ಷಿಗಳು ಸಿಕ್ಕಿದ್ರೆ ಆರೋಪಿಗಳ ಜೊತೆ ಲಿಂಕ್ ಇರೋದು ಎಲ್ಲ ಅವರು ನಮ್ಮ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಮಾಡಿ ಮೇಲೆ ಅವರು ಕ್ರಮ ತಗೊಳ್ತಾರೆ. ಒಂದ್ ವೇಳೆ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅದೆಲ್ಲ ಈಗ ಅವ್ರಿಗೆ ನೋಟಿಸ್ ಕೊಟ್ಟು ಕರೆದು ಕೇಳ್ತಾರೆ, ನಿಮ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತೇಳಿ. ಮತ್ತೆ ಅವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರನೂ ಕೂಡ ವೆರಿಫೈ ಮಾಡ್ಕೊಳ್ತಾರೆ. ಸರ್, ಪದೇ ಪದೇ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ಸ್ಕೂಲ್ಗಳಿಗೆ ಬೆದರಿಕೆ ಕರೆ ಬರ್ತಿದೆ ಸರ್. ಇವತ್ತು ಕೂಡ 40 ಕಡೆ ಬೆದರಿಕೆ ಬರ್ತಿದೆ. ಇದು ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೂವರೆಗೂ ನಮ್ಗೆ ಮಾಹಿತಿ ಸಿಕ್ಕಿಲ್ಲ. ಬರೀ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಪಟ್ಟಣದಲ್ಲೂ ಕೂಡ ಅದನ್ನ ಮಾಡ್ತಾರೆ. ಬೇರೆ ಬೇರೆ ದೇಶದಲ್ಲೂ ಮಾಡ್ತಾರೆ. ಬೇರೆ ಬೇರೆ ದೇಶದಲ್ಲೂ ಕೂಡ ನಮಗೆ ಮಾಹಿತಿ ಇರೋ ಪ್ರಕಾರ ಮಲೇಷ್ಯಾ ಮಾಡಿದ್ರು, ಅಲ್ಜೀರಿಯಾ ಮಾಡಿದ್ರು, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಮಾಡಿದ್ರು. ಈ ತರ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಕೂಡ ಮೇಲ್ ಹಾಕ್ಬಿಡ್ತಾರೆ. 40 ಶಾಲೆಗೆ ಮೇಲ್ ಹಾಕ್ತಾರೆ, ಲಿಸ್ಟ್ ತಗೊಂಡು ಮೇಲ್ ಹಾಕ್ಬಿಡ್ತಾರೆ. ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಲಾಸ್ಟ್ ಟೈಮು ಸುಮಾರು 60-70 ಶಾಲೆಗಳಿಗೆ ಮಾಡಿದ್ರು, ಅವೆಲ್ಲನೂ ವೆರಿಫೈ ಮಾಡಿದ್ರು ನಮ್ಮವರು. ಯಾಕೆಂದ್ರೆ ನಾವು ಯಾವ್ದು ರಿಸ್ಕ್ ತಗೊಳಕ್ಕಾಗಲ್ಲ. ಈಗ ಕೆಲವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಅದು ಮುಂದುವರಿಯುತ್ತೆ. ಈಗ ನಮ್ಗೇನ್ 40 ಶಾಲೆಗೆ ಮೇಲ್ ಬಂದಿದೆ ಬೆದರಿಕೆದು ಅಂತ ಹೇಳ್ತಿದ್ದಾರೆ. ಅದಷ್ಟನ್ನು ನಮ್ಮ ಕಮಿಷನರೇಟ್ ಇಂದ ವೆರಿಫೈ ಮಾಡ್ತಾರೆ. ಅಂದ್ರೆ 2 ವರ್ಷದಿಂದ ನಿರಂತರವಾಗಿ ಬರ್ತಿದೆ ಸರ್. ಒಂದಕ್ಕೊಂದು ಲಿಂಕ್ ಏನಾದ್ರು ಇದೆಯಾ? ಇಲ್ಲ, ಅದೇನು ಆ ರೀತಿ ಏನು ಇದ್ದಂಗಿಲ್ಲ. ಬಟ್ ನೋಡ್ತಾರೆ, ವೆರಿಫೈ ಮಾಡ್ತಾರೆ. ಇಲ್ಲಿವರೆಗೂ ಯಾರು ಇದು ನಮ್ಮನ್ನ ಮೆಸೇಜ್ಗಳು ಹಾಕಿರ್ತಾರೆ, ಮೇಲ್ ಮಾಡಿರ್ತಾರೆ ಅಂತವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಟಾರ್ಗೆಟ್ ಪಾಲಿಟಿಕ್ಸ್ ಅಂತ ಅಂದ್ರೆ ಭೈರತಿ ಬಸವರಾಜ್ ವಿಚಾರವಾಗಿ ಅದು ಸಿಟಿ ರವಿ ಮುನಿರತ್ನ ಇತ್ತು. ಈಗ ಹೊಸದಾಗಿ ಆಡ್ ಮಾಡ್ತಿರುವಂತದ್ದು ಭೈರತಿ ಬಸವರಾಜ್. ಇಷ್ಟು ದಿವಸ ಯಾಕಾಗಿರಲಿಲ್ಲ ಬಸವರಾಜಿಗೆ? ಇಷ್ಟು ದಿವಸ ಆಗಿತ್ತ? ಅಲ್ಲೇನೋ ಅವ್ರು ಯಾರೋ ಬಂದ್ರು, ಒಂದು ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟು ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇವ್ರ ಕಡೆಯವರು ಅಂತ ಕಂಪ್ಲೇಂಟ್ ಬಂದ ಮೇಲೆ ತಾನೇ ಬಸವರಾಜ್ ಪಿಕ್ಚರಿಗೆ ಬಂದಿರೋದು. ಅದಕ್ಕೆ ಮುಂಚೆ ಬಸವರಾಜು ಏನ್ ಪಿಕ್ಚರಿಗೆ ಬಂದಿಲ್ಲ. ಈಗ 2 ವರ್ಷದಿಂದ ನಮ್ಮ ಸರ್ಕಾರ ಇದೆ. ಬಸವರಾಜ್ ಯಾವತ್ತಾದ್ರೂ ಪಿಕ್ಚರಿಗೆ ಬಂದಿಲ್ಲ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯವರು ಯಾರಾದ್ರೂ ಪಿಕ್ಚರಿಗೆ ಬಂದಿದಾಗ, ಏನಾದ್ರೂ ಒಂದು ಘಟನೆ ನಡೆದಾಗ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ಸ್ವಾಭಾವಿಕವಾಗಿ ಬರುತ್ತೆ. ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ತಾರೆ. ಒಂದ್ ವೇಳೆ ಅವ್ರು ಇಲ್ಲ ಅಂತ ಇಟ್ಕೊಳ್ಳಿ, ಆ ಕೊಲೆ ಪ್ರಕರಣದಲ್ಲಿ ಬಸವರಾಜ್ ಅವರದ್ದು ಇಲ್ಲ, ಏನು ಪಾತ್ರ ಏನು ಇಲ್ಲ ಅಂತಂದ್ರೆ ಅವ್ರಿಗೆ ಬಿ ರಿಪೋರ್ಟ್ ಹಾಕ್ತಾರೆ. ಅದಕ್ಕೆ ಆತಂಕ ಪಡುವಂತದ್ದು ಏನಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.